ನಮಸ್ಕಾರ. ಪ್ರತಿ ವರ್ಷ ಟಿ ಪರೀಕ್ಷೆಯಲ್ಲಿ ಇಂಗ್ಲಿಷ್ ವಿಭಾಗದ ಪೇಪರ್ 1 ಲ್ಯಾಂಗ್ವೇಜ್ 1 ಇಂಗ್ಲಿಷ್ ಆಗಿರಬಹುದು, ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಆಗಿರಬಹುದು, ಪೇಪರ್ 2 ಲ್ಯಾಂಗ್ವೇಜ್ 1 ಇಂಗ್ಲಿಷ್, ಲ್ಯಾಂಗ್ವೇಜ್ 2 ಇಂಗ್ಲಿಷ್ ಆಗಿರಬಹುದು. ಸೊ ಈ ಒಂದು ಪತ್ರಿಕೆ ಒಳಗಡೆ ರೈಮ್ ಸ್ಕೀಮ್ ಮೇಲೆ ಪ್ರತಿ ವರ್ಷ ಒಂದು ಕ್ವಶನ್ ಬರ್ತಾ ಇದೆ. ಅದನ್ನ ಹೆಂಗೆ ಬಿಡಿಸಬೇಕು ಅನ್ನುವಂತಹ ಒಂದು ಈಸಿ ವೇಯನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ತಾವುಗಳು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ. ಇದು 2024ರಲ್ಲಿ ಕೇಳಿರುವಂತಹ ಪ್ರಶ್ನೆ. ಓಕೆ, ಅದೇ ರೀತಿಯಾಗಿ ಇದು ಕೂಡ 2024ರಲ್ಲಿ ಕೇಳಿರುವಂತಹ ಲ್ಯಾಂಗ್ವೇಜ್ 1 ಪ್ರಶ್ನೆ. ಹಾಗಾದ್ರೆ ರೈಮ್ ಸ್ಕೀಮ್ ಅಂದ್ರೆ ಏನು ಅಂತ ಮೊದಲಿಗೆ ನೋಡೋಣ. ರೈಮ್ ಸ್ಕೀಮ್ is a pattern of the rhymes at the end of each line in a poem. It is usually described using the letters A, B, C, etc. where the same letters represent the lines that rhyme with each other. ಒಂದು ಎಕ್ಸಾಂಪಲ್ಸ್ ಅನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರೋಸಸ್ ಆರ್ ರೆಡ್, ಇದಕ್ಕೆ ನಾನು ಎ ಅಂತ ಕೊಡ್ತಿದ್ದೀನಿ. ಆ್ಯಂಡ್ ದೆನ್ ವೈಲೆಟ್ಸ್ ಆರ್ ಬ್ಲೂ, ಇದಕ್ಕೆ ನಾನು ಬಿ ಅಂತ ರೈಮ್ ಸ್ಕೀಮ್ ಅನ್ನು ಕೊಡ್ತಾ ಇದ್ದೀನಿ. ದೆನ್ ಶುಗರ್ ಈಸ್ ಅ ಸ್ವೀಟ್, ಇದನ್ನು ಕೂಡ ನಾನು ಸಿ ಅಂತ ಕೊಡ್ತಾ ಇದ್ದೀನಿ ಅಟ್ ದ ಎಂಡ್ ಆಫ್ ದ ಲೈನ್. ಆ್ಯಂಡ್ ಸೊ ಆರ್ ಯು ಅಂತ ಕೊಡ್ತಾ ಇದ್ದೀನಿ. ಆ್ಯಂಡ್ ಸೊ ಆರ್ ಯು ಅಂತಂದ್ರೆ ಇದಕ್ಕೆ ನಾನು ಬಿ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ನಾವು ಪ್ರತಿ ಒಂದು ರೈಮ್ ಸ್ಕೀಮಿನ ಕೊನೆಯ ಪದಗಳನ್ನು ನಾವು ನೋಡಿದಾಗ ಕೊನೆಯ ಪದಗಳು ಯಾವ ಮತ್ತೊಂದು ಪದದಲ್ಲಿ ಅದೇ ಒಂದು ಸೌಂಡನ್ನ, ಪ್ರಾಸಪದವನ್ನ, ಆ ಸೌಂಡನ್ನ ಬಳಕೆ ಮಾಡಿ ರಿಪೀಟ್ ಆಗಿರ್ತದಲ್ಲ, ಅದಕ್ಕೆ ನಾವು ಅದೇ ಒಂದು ರೈಮ್ ಸ್ಕೀಮ್ ಲೆಟರ್ ಅನ್ನು ಹಾಕ್ತೀವಿ. ಉದಾಹರಣೆಗೆ ನಾವು ಬ್ಲೂ ಅಂಡ್ ದ ಯು 2 ಮತ್ತು 4ನೇ ಲೈನ್ ನೋಡ್ತಾ ಇದ್ದೀವಿ. ಬ್ಲೂ ಅಂಡ್ ಯು ಮೇಕ್ಸ್ ದ ಸಿಮಿಲರ್ ಸೌಂಡ್, ವಿ ಗೆಟ್ ಇಟ್ ಅಂಡ್ ದ ಬಿ ಸೌಂಡ್. ಸೊ ಹೀಗಾಗಿ ದ ರೈಟ್ ಆನ್ಸರ್ ಈಸ್ ABCB ಈಸ್ ದ ರೈಟ್ ಆನ್ಸರ್. ಸೊ ಹಾಗಾದ್ರೆ ಯಾವ ರೀತಿಯಾಗಿ ನಾವು ಬಿಡಿಸ್ಬೇಕಂತಂದ್ರೆ ಮೊದಲಿಗೆ ಪೊಯಮ್ ಅನ್ನ ಜೋರಾಗಿ ಓದುವಂತಹ ಅಥವಾ ಸಣ್ಣದಾಗಿ ಓದುವಂತಹ ಪ್ರಯತ್ನವನ್ನ ಮಾಡಬೇಕು. ನಂತರ ಅಲ್ಲಿರುವಂತಹ ಕೊನೆಯ ಪ್ರಾಸಪದಗಳಿಗೆ ನಾವು ಲೆಟರ್ಸ್ ಅನ್ನು ಕೊಡಬೇಕು. ನಾವು ಇಲ್ಲಿ ಮೊದಲನೇ ಲೈನ್ಗೆ ರೆಡ್ಗೆ ಎ ಅಂತ ಕೊಟ್ಟಿದ್ದೀವಿ, ಬ್ಲೂಗೆ ಬಿ ಅಂತ ಕೊಟ್ಟಿದ್ದೀವಿ, ಸ್ವೀಟ್ಗೆ ಸಿ ಅಂತ ಕೊಟ್ಟಿದ್ದೀವಿ, ಮತ್ತು ಕೊನೆಗೆ ಯುಗೆ ನಾವು ಅಗೇನ್ ಬಿ ಅಂತ ಕೊಟ್ಟಿದ್ದೀವಿ. ಬಿ ಅಂತ ಯಾಕೆ ಕೊಟ್ಟಿದ್ದೀವಿ? ರಿಪೀಟೆಡ್ ಮಾಡುವಂತಹ ಪದಗಳಿಗೆ ನಾವು ಬಿ ಅಂತ ಕೊಟ್ಟಿದ್ದೀವಿ. ಸೊ ಹೀಗಾಗಿ ನಾವು ಇದನ್ನ ತಿಳ್ಕೊಳ್ಬಹುದು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.